स्वागत है आपका बी न्यूज नेशन में। मैं हूं आबिद हुसैन शेख। जिले में 67 लोगों को ब्लैक फंगस, डीसी का बयान। बीजापुर जिला अधिकारी पी सुनील कुमार ने आज मीडिया से बात करते हुए कहा कि ब्लैक फंगस के लिए अभी दवाई नहीं बनी, तब तक उन मरीजों के लिए नॉर्मल ट्रीटमेंट दिया जा रहा है। ब्लैक फंगस जिले में हर रोज़ ज़्यादा होता जा रहा है। अब तक 67 लोग इस बीमारी से जूझ रहे हैं। इसमें 7 लोग सेहतयाब होकर घर लौटे हैं। ये बीमारी कोरोना से ठीक हुए लोगों में देखी जा रही है। ब्लैक फंगस के लिए अभी दवाई नहीं बनी, इसकी जानकारी सरकार तक पहुंचाई गई है। दवाई आने तक उन मरीजों को नॉर्मल ट्रीटमेंट देकर ही ठीक करने की कोशिश की जा रही है, कहा डीसीपी सुनील कुमार ने। ब्लैक फंगस केसेस्ಗೆ ನಾವು ಬಂದರೆ ಸುಮಾರು 67 ಕೇಸಸ್ ರಿಪೋರ್ಟ್ ಆಗಿದೆ ನಿನ್ನೆ ಈವ್ನಿಂಗ್ ವರೆಗೆ. ಸೊ 67 ಕೇಸಸ್ನಲ್ಲಿ ರಿಕವರ್ ಆಗಿ ಡಿಸ್ಚಾರ್ಜ್ ಆಗಿರುವುದು ಒಂದು 7 ಕೇಸಸ್ ಇದಾವೆ. ಸೊ ಇದರಲ್ಲಿ ಮತ್ತೆ ಒಂದು 12 ಕೇಸಸ್ ರೆಫರಲ್ ಆಗಿದಾವೆ, ಅಂದರೆ ಬೇರೆ ಕಡೆಗೆ ರೆಫರ್ ಮಾಡೋದು ಆ ರೀತಿ ಒಂದು 12 ಕೇಸಸ್ ಆಗಿದಾವೆ. ಸೊ ಈ ರೀತಿ ಸದ್ಯಕ್ಕೆ ಪರಿಸ್ಥಿತಿ ಇದೆ. ಅವರು ಲೋಕಲ್ ಟ್ರೀಟ್ಮೆಂಟ್ ಏನಿದೆ, ನಮಗೆ ಈ ಆಂಫೋಟ್ರೇಷನ್ ಬಿ ಅನ್ನೋ ಡ್ರಗ್ ಏನಿದೆ ಅದು ಇನ್ನೂ ನಮಗೆ ಬಂದಿಲ್ಲ. ಈ ಆಸ್ಪತ್ರೆಗಳನ್ನು ಆನ್ಲೈನ್ ಮುಖಾಂತರ ಇಂಡೆಂಟ್ ಮಾಡಲಿಕ್ಕೆ KPME ಪೋರ್ಟಲ್ ಮುಖಾಂತರ ಎಲ್ಲರಿಗೂ ನಾವು ಸೂಚನೆ ಕೊಟ್ಟಿದ್ದೇವೆ. ಸರ್ಕಾರ ನಿರ್ದೇಶನದಂತೆ ಅವರೆಲ್ಲ ಇಂಡೆಂಟ್ ಹಾಕಿದ್ದಾರೆ. ಆ ಡ್ರಗ್ ಅವೈಲಬಿಲಿಟಿ ಮೇಲೆ ಸರ್ಕಾರದಿಂದ ನಮಗೆ ಬಂದು ಕೂಡಲೇ ಅದನ್ನು ಬಳಸ್ಬೋದು. ಅಲ್ಲಿವರೆಗೆ ನಾರ್ಮಲ್ ಕೋರ್ಸಲ್ಲಿ ಏನು ಟ್ರೀಟ್ಮೆಂಟ್ ಕೊಡ್ತಾರೆ ಅದನ್ನು ಅವರು ಕೊಡಬೇಕಾಗ್ತದೆ. ಆಮೇಲೆ ನಮ್ಮ ಜಿಲ್ಲೆಯಲ್ಲಿ ಎಲ್ಲ ಡಾಕ್ಟರ್ಗಳಿಗೆ ನಿನ್ನೆ ಒಂದು ವಿಡಿಯೋ ಕಾನ್ಫರೆನ್ಸ್ ಮಾಡಿ ಬೆಂಗಳೂರಿಂದ ಎಕ್ಸ್ಪರ್ಟ್ ಡಾಕ್ಟರ್ ಜೊತೆಗೆ ಕೂಡ ವಿಡಿಯೋ ಕಾನ್ಫರೆನ್ಸ್ ಆಗಿದೆ. ನಮ್ಮ ಕಮಿಷನರ್ ಹೆಲ್ತ್ ಅವರು ಮಾಡಿಸಿದ್ದಾರೆ. ಅವರು ಕೆಲವರು ಡೌಟ್ಗಳನ್ನು ಕೇಳಿದ್ದಾರೆ, ಅವರು ಕ್ಲಾರಿಫೈ ಮಾಡಿದ್ದಾರೆ ಯಾವ ರೀತಿ ಟ್ರೀಟ್ಮೆಂಟ್ ಕೊಡಬೇಕು ಅನ್ನೋದು. ಹಂಗೇನಿಲ್ಲ, ಮಿಕ್ಸ್ ಇದಾವೆ, ಈ ಕೇಸಸ್ ಮಿಕ್ಸ್ ಇದಾವೆ. ಆಮೇಲೆ ನಮಗೆ ಸುದ್ದಿ ಏನಂದರೆ, ಈಗ ಬೇರೆ ಜಿಲ್ಲೆಗಳು ಈವನ್ ಮಹಾರಾಷ್ಟ್ರದಿಂದ ಕೂಡ ಒಂದೆರಡು ಕೇಸನ್ನು ರೆಫರ್ ಆಗಿದೆ ಅಂತ ಹೇಳ್ತಾರೆ. ಸೊ ನಾವು ಆ ರೀತಿ ಕೂಡ ಮಾಹಿತಿ ನಾವು ಮುಂದೆ ದಿನಗಳಲ್ಲಿ ನೋಡ್ತೀವಿ, ಯಾವ ಊರಿಂದ ಎಷ್ಟು ಬಂದಿದ್ದಾವೆ ಅನ್ನೋದು ಕೂಡ ನಾವು ಚೆಕ್ ಮಾಡಿಸ್ತೀವಿ. 7 ಜನ ರಿಕವರ್ ಆಗಿದ್ದಾರೆ ಇದುವರೆಗೆ. ಸೊ ಇದನ್ನು ನಾವು ಸರ್ಕಾರ ಗಮನಕ್ಕೂ ತರ್ತಾ ಇದ್ದೀವಿ. ಕೇಸಸ್ ಹೆಚ್ಚಿಗೆ ಇದಾವೆ, ನಮಗೆ ಈ ಸಂಬಂಧಪಟ್ಟ ಡ್ರಗ್ಸ್ ಬೇಕಾಗತ್ತೆ ಅಂತ ಹೇಳಿದ್ವಿ. ಪ್ರೈವೇಟ್ ಆಸ್ಪತ್ರೆಗಳು ಕೂಡ ಸರ್ಕಾರ ಗಮನಕ್ಕೆ ತರ್ತಾ ಇದ್ದಾರೆ. ಅದನ್ನು ನಾವು ಫಾಲೋಅಪ್ ಮಾಡ್ತಾ ಇದ್ದೀವಿ. ಅದನ್ನು ಹೇಳ್ತಾ ಇದ್ದೀನಿ ನಾನು. ಒಂದೆರಡು ಕೇಸಸ್ ಏನೋ ಬೇರೆ ಮಹಾರಾಷ್ಟ್ರದಿಂದ ಕೂಡ ಬಂದಿರಬೇಕು, ಅಡ್ಮಿಷನ್ಸ್ ಆಗಿದಾವೆ ಅಂತ ಈಗ ಬೆಳಗ್ಗೆ ಸುದ್ದಿ ಗೊತ್ತಾಗಿದೆ. ಯಾವ ರಾಜ್ಯ, ಮೋಸ್ಟ್ಲಿ ಮಹಾರಾಷ್ಟ್ರ ಇರಬೇಕು. ಸೊ ಅದನ್ನು ಕೂಡ ನಾವು ಹೇಳ್ತೀವಿ, ಪೇಷಂಟ್ ಎಲ್ಲಿಂದ ಬಂದಿದ್ದಾರೆ ಅಂತ ಕೂಡ ಹೇಳ್ತೀವಿ ನಾವು. और खबरों के लिए देखते रहिए बी न्यूज नेशन।